ಪಿಣರಾಯಿ ವಿಜಯನ್ ಹೇಳಿರ್ತಕ್ಕಂಥ ಮಾತನ್ನ ಕೇಳ್ತಾ ಇದೆ. ವೇಣುಗೋಪಾಲ್ ಅವರು ಹೇಳಿದ ಮಾತನ್ನ ಕೇಳ್ತಾ ಇದೆ. ಅಂದ್ರೆ ಕೇರಳದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸಾಕು, ಏನೋ ಆನೆ ತುಳಿತಕ್ಕೊಳಗಾದಂಥವ್ರಿಗೆ ಲಕ್ಷಾಂತರ ರೂಪಾಯಿ ಹಣ ಬಿಡುಗಡೆ ಮಾಡ್ತೀರಾ, 25 ಲಕ್ಷ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆನೆ ತುಳಿದ್ರೆ 5 ಲಕ್ಷ, ಕೇರಳದಿಂದ ಬಂದಂತ ಆನೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಳಿದ್ರೆ 25 ಲಕ್ಷ ಅಂತ ಹೇಳಿದ್ರೆ ಕರ್ನಾಟಕದವ್ರಿಗೇನು ಬೆಲೆ ಇಲ್ವಾ? ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇರಳದ ಮುಖ್ಯಮಂತ್ರಿನೋ ಕರ್ನಾಟಕದ ಮುಖ್ಯಮಂತ್ರಿನೋ? ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೇರಳದ ಉಪಮುಖ್ಯಮಂತ್ರಿನೋ ಕರ್ನಾಟಕದ ಉಪಮುಖ್ಯಮಂತ್ರಿನೋ? ನೀವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಮನೆ ಕೊಡೋದಿಲ್ಲ, ಕೇರಳದವ್ರಿಗೆ ಕೊಡ್ತೀರಾ ಅಂತ ಹೇಳಿದ್ರೆ ಏನರ್ಥ? ಪಿಣರಾಯಿ ವಿಜಯನ್ ಹೇಳಿರ್ತಕ್ಕಂಥ ಮಾತನ್ನ ಕೇಳ್ತಾ ಇದೆ. ವೇಣುಗೋಪಾಲ್ ಅವರು ಹೇಳಿದ ಮಾತನ್ನ ಕೇಳ್ತಾ ಇದೆ. ಅಂದ್ರೆ ಕೇರಳದವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಸಾಕು, ಏನೋ ಆನೆ ತುಳಿತಕ್ಕೊಳಗಾದಂಥವ್ರಿಗೆ ಲಕ್ಷಾಂತರ ರೂಪಾಯಿ ಹಣ ಬಿಡುಗಡೆ ಮಾಡ್ತೀರಾ, 25 ಲಕ್ಷ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆನೆ ತುಳಿದ್ರೆ 5 ಲಕ್ಷ, ಕೇರಳದಿಂದ ಬಂದಂತ ಆನೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ತುಳಿದ್ರೆ 25 ಲಕ್ಷ ಅಂತ ಹೇಳಿದ್ರೆ ಕರ್ನಾಟಕದವ್ರಿಗೇನು ಬೆಲೆ ಇಲ್ವಾ? ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇರಳದ ಮುಖ್ಯಮಂತ್ರಿನೋ ಕರ್ನಾಟಕದ ಮುಖ್ಯಮಂತ್ರಿನೋ? ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೇರಳದ ಉಪಮುಖ್ಯಮಂತ್ರಿನೋ ಕರ್ನಾಟಕದ ಉಪಮುಖ್ಯಮಂತ್ರಿನೋ? ನೀವು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥವ್ರಿಗೆ ಮನೆ ಕೊಡೋದಿಲ್ಲ, ಕೇರಳದವ್ರಿಗೆ ಕೊಡ್ತೀರಾ ಅಂತ ಹೇಳಿದ್ರೆ ಏನರ್ಥ?